ಸಪ್ತಮಿಗೆ ಅವಳ ಮನಸ್ಸಿಗೆ ವಿರುದ್ಧವಾದ ಕೆಲಸ ಸಿಗುತ್ತೆ. ಆದ್ರೆ ತಮ್ಮನ ಆಪರೇಷನ್ ಹಣದ ಅವಶ್ಯಕತೆ ಇದ್ದಿದ್ರಿಂದ ಕೆಲ್ಸಕ್ಕೆ ಒಪ್ಕೊಂಡಿರ್ತಾಳೆ. ಬೆಳಿಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಸಪ್ತಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಸ್ಪತ್ರೆಗೆ ಹೋಗೋಕೆ ಆಟೋಗೆ ಕಾಯ್ತಾ ನಿಂತಿರ್ತಾಳೆ. ಅವಳ ಮುಂದೆ ಸೂರ್ಯನಾರಾಯಣ ಅವರ ಕಾರು ಬಂದು ನಿಲ್ಲುತ್ತೆ. ಸಪ್ತಮಿ ಏನು ಮಾತಾಡದೆ ಕಾರಲ್ಲಿ ಹೋಗಿ ಕೂರ್ತಾಳೆ. ಸೂರ್ಯನಾರಾಯಣ ಅವರು ಸಪ್ತಮಿ ಆಸ್ಪತ್ರೆಗೆ ಹೋಗೋಣ ಅಂತ ಕೇಳ್ತಾರೆ. ಆಗ ಸಪ್ತಮಿ, ಹೌದು ಸರ್, ಅದು ನೀವಿವತ್ತು ದುಡ್ಡು ಕೊಟ್ರೆ ಆಪರೇಷನ್ ಆಗತ್ತೆ, ಇಲ್ಲಾಂದ್ರೆ ಇಲ್ಲ ಅಂತಾಳೆ. ಸೂರ್ಯನಾರಾಯಣ ಅವರು, ಅಯ್ಯೋ, ದುಡ್ಡನ್ನ ಆಗ್ಲೇ ನಾನು ಆಸ್ಪತ್ರೆಗೆ ಕಟ್ಟಿದ್ದೀನಿ, ಸಹಿ ಕೂಡ ನಂದೇ ಹಾಕಿದ್ದೀನಿ, ಆಪರೇಷನ್ ಕೂಡ ಶುರುವಾಗಿದೆ, ನೀನು ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ. ಸಪ್ತಮಿ ಕಣ್ಣಲ್ಲಿ ನೀರು ತುಂಬಿಕೊಂಡು, ಧನ್ಯವಾದಗಳು ಸರ್, ನನ್ನ ಕಷ್ಟವನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಅಗ್ರಿಮೆಂಟ್ ಪ್ರಕಾರ ಆಪರೇಷನ್ ಆದ ತಕ್ಷಣವೇ ನೀವು ಹೇಳಿದ ಕೆಲಸ ಶುರು ಮಾಡೋಣ ಸರ್ ಅಂತಾಳೆ. ಸೂರ್ಯನಾರಾಯಣ ಅವರು ಕೂಡ ಸರಿ ಆಯ್ತು ಅಂತಾರೆ. ಅಷ್ಟರಲ್ಲಿ ಆಸ್ಪತ್ರೆ ಕೂಡ ಬರುತ್ತೆ. ಸತತವಾಗಿ 4 ಗಂಟೆ ನಂತರ ಆಪರೇಷನ್ ಸಕ್ಸಸ್ ಆಗುತ್ತೆ. ಆದ್ರೆ 4 ತಾಸಿನ ಮಧ್ಯ ಸಪ್ತಮಿ ಸತ್ತು ಬದುಕಿರ್ತಾಳೆ. ಡಾಕ್ಟರ್ ಬಂದು, ಎಲ್ಲ ಒಳ್ಳೇದಾಗತ್ತೆ ಸಪ್ತಮಿ, ಅವನು ಅಪಾಯದಿಂದ ಪಾರಾಗಿದ್ದಾನೆ, ಆದ್ರೆ ಪೂರ್ತಿ ಹುಷಾರಾಗೋವರೆಗೂ ಇಲ್ಲೇ ಇರ್ಲಿ, ನೀನು ಆಗಾಗ ಬಂದು ಹೋಗು ಅಂತ ಹೇಳಿ ಹೋಗ್ತಾರೆ. ಸಪ್ತಮಿ ಸೂರ್ಯನಾರಾಯಣ ಅವರಿಗೆ ಕೈ ಮುಗ್ದು, ನಿಮ್ಮಿಂದ ನನಗೆ ತುಂಬಾನೇ ಉಪಕಾರ ಆಯ್ತು, ನೀವೆಲ್ಲ ಅಂದಿದ್ರೆ ನನ್ನ ತಮ್ಮನ ಪರಿಸ್ಥಿತಿ ತುಂಬಾನೇ ಹದಗೆಟ್ಟು ಹೋಗ್ತಾ ಇತ್ತು ಅಂತ ಹೇಳ್ತಾಳೆ. ಸೂರ್ಯನಾರಾಯಣ ಅವರು, ಸಪ್ತಮಿ, ನೀನು ಕೈಯೆಲ್ಲ ಮುಗ್ದು ನನ್ನನ್ನ ಮುಜುಗರಕ್ಕೆ ಏಡ್ ಮಾಡ್ತಾ ಇದೀಯಾ, ದಯವಿಟ್ಟು ಹಾಗೆಲ್ಲ ಮಾಡಬೇಡ ಅಂತ ಕೇಳ್ತಾರೆ. ಸಪ್ತಮಿ ಸರಿ ಅಂತ ಹೇಳಿ ಅವಳ ತಮ್ಮನನ್ನ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ಮೇಲೆ ಅವನನ್ನ ನೋಡ್ಕೊಂಡು ಬಂದು ಇನ್ನು ಆಸ್ಪತ್ರೆಯಲ್ಲೇ ಕೂತಿದ್ದ ಸೂರ್ಯನಾರಾಯಣ ಅವರ ಹತ್ರ, ಸರ್ ಬನ್ನಿ, ನೀವು ನನಗೆ ಮಾತು ಕೊಟ್ಟಂತೆ ನನ್ನ ತಮ್ಮನ ಆಪರೇಷನ್ ಆಯ್ತು, ಈಗ ನಾನ್ ಮಾತು ಕೊಟ್ಟಂತೆ ನಡ್ಕೊಳ್ತೀನಿ ಅಂತ ಅವ್ರ ಜೊತೆಗೆ ಹೋಗ್ತಾಳೆ. ಕಾರಲ್ಲಿ ಹೊರಟ ಇವರು ದಾರಿಯಲ್ಲಿ ಒಂದು ಬಟ್ಟೆ ಅಂಗಡಿಯ ಮುಂದೆ ಕಾರನ್ನ ನಿಲ್ಲಿಸಿ ಸಪ್ತಮಿಗೆ ಅಂತ ತುಂಬಾ ವೆಚ್ಚದ ಬಟ್ಟೆಗಳನ್ನ ತೆಗೆದುಕೊಡ್ತಾರೆ. ಸಪ್ತಮಿ, ಸರ್, ಈಗಾಗ್ಲೇ ನಿಮ್ಮ ಹಣದ ಋಣದ ಭಾರ ನನ್ನ ಮೇಲೆ ಇದೆ, ಮತ್ತೆ ಇದೆಲ್ಲ ಯಾಕೆ ಅಂತ ಕೇಳ್ತಾಳೆ. ಆಗ ಅವರು, ಇಲ್ಲಮ್ಮ, ನಿನ್ ಕಡೆಯಿಂದ ನನಗೆ ತುಂಬಾ ಉಪಕಾರ ಆಗ್ಬೇಕಾಗಿದೆ, ಅದೆಲ್ಲ ಬಿಡು, ಈಗ ನಾನ್ ಹೇಳಿದ್ದು ಎಲ್ಲ ನೆನಪಿದೆ ತಾನೆ ಅಂತ ಅವರು ಕೇಳಿದಾಗ, ಹೌದು ಸರ್, ಆದಷ್ಟು ಬೇಗ ಆ ಕೆಲಸ ಮಾಡಿ ಮುಗಿಸ್ತೀನಿ ಅಂತ ಹೇಳ್ತಾಳೆ. ಕಾರು ಸಂಜೀವಿನಿ ಮ್ಯಾನ್ಷನ್ ಹತ್ರ ಬಂದು ನಿಲ್ಲುತ್ತೆ. ಮನೆ ನೋಡಿದ ಸಪ್ತಮಿ, ಸರ್, ನಿಮ್ ಮನೆ ತುಂಬಾನೇ ಚೆನ್ನಾಗಿದೆ ಅಂತ ಬೆರಗು ಕಣ್ಣಲ್ಲಿ ನೋಡ್ತಾ ಇರ್ತಾಳೆ. ಸೂರ್ಯನಾರಾಯಣ ಅವರು, ಮನೆ ದೊಡ್ಡದಾದ್ರೇನು ಸಪ್ತಮಿ, ಮನೆ ಮಂದಿಗಳ ಮನಸ್ಸು ಸರಿ ಇರ್ಬೇಕು, ಮನೆಯಲ್ಲಿ ನೆಮ್ಮದಿ ಇರ್ಬೇಕು ಅಷ್ಟೇ, ಬಾ ಒಳಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಒಳಗಡೆ ಬಂದ ಸಪ್ತಮಿ ಮನೆಯನ್ನ ಬೆರಗು ಕಣ್ಣಲ್ಲಿ ನೋಡ್ತಾ ಇರ್ತಾಳೆ. ಆಗ ಸೂರ್ಯನಾರಾಯಣ ಅವರು, ಅಥರ್ವ ಅಥರ್ವ ಅಂತ ಕೂಗ್ತಾರೆ. ಒಳಗಡೆಯಿಂದ ಸೂರ್ಯನಾರಾಯಣ ಅವರ ಮಗ ಅಥರ್ವ ಮತ್ತೆ ಅವನ ಜೊತೆಗೆ ಮಲ್ಲಿಕಾ ಅನ್ನೋ ಹುಡುಗಿ ಒಬ್ಳು ಇಬ್ರು ಹೊರಗಡೆ ಬರ್ತಾರೆ. ಅಥರ್ವ ಹೇಳಿ ಅಂತ ಸೂರ್ಯನಾರಾಯಣ ಅವರ ಮಾತಿಗೆ ಮರ್ಯಾದೆ ಕೊಡದೆ ಕೇಳ್ತಾನೆ. ಮಲ್ಲಿಕಾ ಕೂಡ ಅವರ ಮಾತಿಗೆ ಗಮನ ಕೊಡದೆ ಸಪ್ತಮಿಯನ್ನೇ ಮೇಲಿಂದ ಕೆಳಗಡೆ ನೋಡ್ತಾ ಇರ್ತಾಳೆ. ಸೂರ್ಯನಾರಾಯಣ ಅವರು, ಅಥರ್ವ, ಇವಳು ಸಪ್ತಮಿ ಅಂತ ನನ್ನ ಸ್ನೇಹಿತನ ಮಗಳು, ಅವರ ಅಪ್ಪ ಅಮ್ಮ 1 ತಿಂಗಳ ಹಿಂದೆ ಅಪಘಾತದಲ್ಲಿ ತೀರ್ ಹೋಗಿದ್ದಾರೆ, ಹಾಗಾಗಿ ಇವಳು ಇನ್ಮುಂದೆ ಇಲ್ಲೇ ಇರ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ಅಥರ್ವ, ನಿಮ್ ಇಷ್ಟ, ಆದ್ರೆ ನನ್ನ ಮತ್ತೆ ಮಲ್ಲಿಕಾ ತಂಟೆಗೆ ಬರ್ದೇ ಇದ್ರೆ ಸಾಕು ಅಷ್ಟೇ ಅಂತ ಹೇಳಿ ರೂಮಿಗೆ ಹೋಗ್ತಾನೆ. ಅವನು ರೂಮಿಗೆ ಹೋದ್ಮೇಲೆ ಮಲ್ಲಿಕಾ ಸಪ್ತಮಿಯನ್ನ ನೋಡಿ, ಸಪ್ತಮಿ ಚೆನ್ನಾಗಿದೆ ಹೆಸರು, ಏನು ಚಿಂತೆ ಮಾಡ್ಬೇಡ, ನಿನ್ ತರ ಗತಿ ಇಲ್ದೆ ಇರೋರಿಗೆ ನಮ್ಮ ಮಾವ ತುಂಬಾ ಸಹಾಯ ಮಾಡ್ತಾರೆ ಅಲ್ವಾ ಅಲ್ವಾ ಮಾವಯ್ಯ ಅಂತ ವ್ಯಂಗ್ಯವಾಗಿ ಹೇಳ್ತಾಳೆ ಸೂರ್ಯನಾರಾಯಣ ಅವರನ್ನ ನೋಡಿ. ಆಗ ಸಪ್ತಮಿ, ಹೌದು, ಸೂರ್ಯ ಅಂಕಲ್ ತುಂಬಾ ಒಳ್ಳೆಯವರು, ತಿಪ್ಪೆಲಿ ಇರೋ ಕ್ರಿಮಿ ಕೀಟಗಳನ್ನೆಲ್ಲ ತಂದು ಉಪ್ಪರಿಗೆ ಮೇಲೆ ಕೂರಿಸ್ತಾರೆ ಬದುಕ್ಲಿ ಅಂತ, ಆದ್ರೆ ಆ ಹುಳಗಳು ಇಡೀ ಉಪ್ಪರಿಗೆಯನ್ನೇ ಆಕ್ರಮಿಸ್ಕೊಂಡು ಬಿಡುತ್ತೆ ಅಲ್ವಾ ಮಲ್ಲಿಕಾ ಅಂತ ಇವಳು ಕೂಡ ವ್ಯಂಗ್ಯ ಮಾಡ್ತಾಳೆ. ಆಗ ಮಲ್ಲಿಕಾ ಕೋಪದಿಂದ ಇವಳ ಮೇಲೆ ಕೈ ಎತ್ತೋಕೆ ಬರ್ತಾಳೆ. ಆದ್ರೆ ಸಪ್ತಮಿ ಅವಳ ಕೈ ಹಿಡಿದು ತಿರ್ಚಿ, ಮಲ್ಲಿಕಾ, ಕೆಲವೊಮ್ಮೆ ನಮ್ಮ ಅಧಿಕ ಪ್ರಸಂಗತನವನ್ನ ನಮ್ಮಲ್ಲೇ ಇಟ್ಕೋಬೇಕು, ಅದನ್ನ ಹೀಗೆ ಪ್ರದರ್ಶನ ಮಾಡಬಾರ್ದು. ಆಮೇಲೆ ಇನ್ನೊಂದೇನು ಅಂದ್ರೆ, ಇವ್ರು ಇನ್ನು ನಿನ್ ಮಾವ ಆಗಿಲ್ಲ, ಆದ್ಮೇಲೆ ಕರೆಯುವಂತೆ ಮಾವ ಅಂತ ಅಂತ ಇನ್ನೊಮ್ಮೆ ಅವಳ ಕೈ ತಿರುಚ್ತಾಳೆ. ಆಗ ಮಲ್ಲಿಕಾ ಜೋರಾಗಿ ಕಿರಿಚ್ತಾಳೆ. ಸೂರ್ಯನಾರಾಯಣ ಅವರಿಗೆ ಇದೆಲ್ಲ ತುಂಬಾ ಇಷ್ಟ ಆಗತ್ತೆ. ಅವರು ಒಳಗೊಳಗೆ ಖುಷಿ ಪಡ್ತಾ ಇರ್ತಾರೆ. ಮಲ್ಲಿಕಾ ಕೆಚ್ಚಿದ್ದಕ್ಕೆ ಹೊರಗಡೆ ಬಂದ ಅಥರ್ವ ಸಪ್ತಮಿ ಅವಳ ಕೈ ತಿರ್ಚಿ ಹಿಡ್ದಿರೋದನ್ನ ನೋಡಿ ಹತ್ರ ಬಂದು ಬೈಯೋದಕ್ಕೆ ಶುರು ಮಾಡ್ತಾನೆ.
ಏಯ್ ಯಾರೇ ನೀನು, ಬಂದ ಅರ್ಧ ಗಂಟೆ ಆಗಿಲ್ಲ, ಆಗ್ಲೇ ಸಿಕ್ಕಾಬಟ್ಟೆ ಗಾಂಚಾಲಿ ಮಾಡ್ತಿದ್ಯಾ, ಇದೆಲ್ಲ ನನ್ ಹತ್ರ ಇಟ್ಕೋಬೇಡ, ಸಿಗ್ದ್ ಹಾಕ್ಬಿಡ್ತೀನಿ ಅಂತ ಸಪ್ತಮಿ ಹತ್ರ ಬರ್ತಾನೆ. ಆಗ ಸಪ್ತಮಿ ಕೋಪದಿಂದ, ಲೋ ಯಾರ ಹತ್ರ ಮಾತಾಡ್ತಾ ಇದೀಯಾ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಮಗನೆ, ನಾನಾಗಿ ಯಾರ ತಂಟೆಗೂ ಹೋಗಲ್ಲ, ನನ್ ತಂಟೆಗ್ ಬಂದ್ರೆ ನಾನು ಅಷ್ಟೇ ಸಿಗ್ದ್ ಹಾಕ್ಬಿಡ್ತೀನಿ, ಇವಳ ತಪ್ಪಿಗೆ ಇವಳಿಗೆ ಶಿಕ್ಷೆ ಆಗಿದೆ, ಮಧ್ಯ ಬಂದು ಕಡ್ಡಿ ಅಲ್ಲಾಡಿಸ್ಬೇಡ, ಸುಮ್ನೆ ಹೋಗು ಅಂತ ಧಮ್ಕಿ ಹಾಕ್ತಾಳೆ. ಅಥರ್ವನಿಗೆ ಶಾಕ್ ಆಗತ್ತೆ, ಯಾವಳಪ್ಪ ಇವಳು ಬಜಾರಿ ಅಂತ ಬಾಯ್ ಬಿಟ್ಕೊಂಡು ಅವಳನ್ನೇ ನೋಡ್ತಾ ಇರ್ತಾನೆ. ಆದ್ರೆ ಸೂರ್ಯನಾರಾಯಣ ಅವರು ಮನಸ್ಸಲ್ಲಿಯೇ, ಆಹಾ ಎಷ್ಟು ಒಳ್ಳೆ ಹುಡುಗಿ, ಇಂಥ ಕದರ್ ಇರೋ ಹುಡುಗಿಯನ್ನೇ ನಾನು ಹುಡುಕ್ತಾ ಇದ್ದದ್ದು, ಸೂಪರ್ ಸೂಪರ್ ಅಂತ ಅನ್ಕೊಂಡು ಸುಮ್ನೆ ನಿಂತಿರ್ತಾರೆ. ಆಗ ಅಥರ್ವ ಸಪ್ತಮಿಗೆ, ನೋಡು ಇದು ನನ್ನ ಮನೆ, ಮಲ್ಲಿಕಾ ನನ್ನ ಬೆಸ್ಟ್ ಫ್ರೆಂಡ್, ಅವಳಿಗಾಗ್ಲಿ ನನಗಾಗ್ಲಿ ಯಾವುದೇ ರೀತಿ ತೊಂದ್ರೆ ಆದ್ರೂ ನಿನ್ನ ಮನೆಯಿಂದ ಆಚೆ ಹಾಕೋದಂತೂ ಗ್ಯಾರಂಟಿ, ಅರ್ಥ ಆಯ್ತಾ ಅಂತ ಬೆರಳು ತೋರಿಸಿ ಮಾತಾಡ್ತಾನೆ. ಆಗ ಸಪ್ತಮಿಗೆ ಮತ್ತಷ್ಟು ಕೋಪ ಹೆಚ್ಚಾಗುತ್ತೆ. ಯೋ ಯಾವಳಿಗೆ ಹೇಳ್ತಾ ಇದ್ಯಾ, ಹಂಗೆ ಬಿಟ್ಟ ಅಂದ್ರೆ ನೋಡು ಮುಖ ಮೂತಿ ಎಲ್ಲ ಕಿತ್ ಹೋಗತ್ತೆ, ಹೇಳ್ದೆ ತಾನೆ ನಾನು ಯಾರ ತಂಟೆಗೂ ಹೋಗಲ್ಲ, ನನ್ ತಂಟೆಗ್ ಬಂದ್ರೆ ಸುಮ್ನೆ ಇರೋಳೆ ಅಲ್ಲ ಅಂತ, ಈ ಮಲ್ಲಿಕಾಗೆ ಹೇಳ್ಬಿಡು ಈಗ್ಲೇ, ನನ್ಗೆ ಮಾತಾಡೋಕೆ ಟೈಮ್ ಇಲ್ಲ, ಅಂಕಲ್ ನನ್ ರೂಮ್ ಯಾವ್ದು ಹೇಳಿ ಹೋಗ್ತೀನಿ ಅಂತ ಸಪ್ತಮಿ ಕೇಳಿದಾಗ, ಸ್ಟ್ರೇಟ್ ಹೋಗಿ ಲೆಫ್ಟ್ ಹೋಗು, ಅದೇ ನಿನ್ ರೂಮು, ಭಯ ಬೇಡ ಸಪ್ತಮಿ, ನಿಮ್ ಮನೇಲಿ ನೀನಿದ್ಯಾ ಅನ್ಕೊ ಅಂತ ಹೇಳ್ತಾರೆ. ಸಪ್ತಮಿ ಅದಕ್ಕೆ ಹಾ ಅಂಕಲ್ ಆಯ್ತು ಅಂತ ರೂಮ್ ಒಳಗಡೆಗೆ ಹೋಗ್ತಾಳೆ ಸಪ್ತಮಿ. ಆದ್ರೆ ಅಥರ್ವ ಸೂರ್ಯನಾರಾಯಣ ಅವರಿಗೆ, ಯಾರಿವಳು ಇಷ್ಟೊಂದು ದೊಡ್ಡ ಬಜಾರಿ, ಇವಳನ್ನ ಕರ್ಕೊಂಡ್ ಬರೋದಕ್ಕಿಂತ ಮುಂಚೆ ನನ್ನನ್ನ ಒಂದ್ ಮಾತ್ ಕೇಳ್ಬೇಕಿತ್ತು ತಾನೆ ಅಂತ ಕೇಳಿದಾಗ, ಸೂರ್ಯನಾರಾಯಣ ಅವರು ಕೂಡ, ನೀನು ಇವಳ್ಯಾರನ್ನೋ ಕರ್ಕೊಂಡ್ ಬರೋ ಮುನ್ನ ನನ್ನನ್ ಕೇಳಿದ್ಯಾ ಅಂತ ಮರುಪ್ರಶ್ನೆ ಮಾಡ್ತಾರೆ. ಅಥರ್ವನಿಗೆ ಮಾತಾಡೋಕೆ ಆಗದೆ ಅಲ್ಲಿಂದ ಫಾಸ್ಟ್ ಆಗಿ ನೋಡ್ಕೊಂಡು ಹೋಗ್ಬಿಡ್ತಾನೆ. ಮಲ್ಲಿಕಾ ಸೂರ್ಯ ಅವರಿಗೆ, ನೋಡುದ್ರ ಮಾವ, ಅಥರ್ವನಿಗೆ ನನ್ ಬಗ್ಗೆ ಏನಾದ್ರೂ ಹೇಳಿದ್ರೆ ಎಷ್ಟೊಂದು ಕೋಪ ಅಂತ, ಮತ್ತೆ ಕೋಪ ಬರ್ದೇ ಇರುತ್ತಾ, ಎಷ್ಟೇ ಆದ್ರೂ ಈ ಮನೆಯ ಭವಿಷ್ಯತ್ ಕಾಲದ ಸೊಸೆ ನಾನು ಅಂತ ತನ್ನ ತಲೆ ಕೂದ್ಲನ್ನ ಹಿಂದಕ್ಕೆ ಹಾಕೊಳ್ತಾಳೆ ಮಲ್ಲಿಕಾ. ಸೂರ್ಯನಾರಾಯಣ ಅವರು ಅವಳ ಮಾತ್ ಕೇಳಿ ಜೋರಾಗಿ ನಕ್ಕು, ಅಯ್ಯೋ ಮಲ್ಲಿಕಾ ಪಾಪ, ಯಾವ ಭ್ರಮೆಯಲ್ಲಿ ಬದುಕ್ತಾ ಇದೆಯೋ ಏನೋ, ಈಗ ತಾನೇ ನನ್ ಮಗ ಅಥರ್ವ ಬಾಯ್ ಬಿಟ್ಟು ಹೇಳಿದಾನೆ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಂತ, ಆದ್ರೂ ನೀನು ಇನ್ನು ಹೆಂಡ್ತಿ ಈ ಮನೆ ಸೊಸೆ ಅಂತ ಕನ್ಸ್ ಕಾಣ್ಬೇಡ, ನಿಂತರ ಸಂಸ್ಕಾರ ಇಲ್ದೇ ಇರೋ ಒಂದು ಹೆಣ್ಣು ಈ ಮನೆಗೆ ಸೊಸೆ ಆಗಿ ಬರೋದು ನನ್ಗಿಷ್ಟ ಇಲ್ಲ, ಜಾಸ್ತಿ ಕನ್ಸ್ ಕಾಣ್ಬೇಡ, ಒಳ್ಳೇದಲ್ಲ, ರಿಯಾಲಿಟಿಗ್ ಬಾ, ಬರ್ತೀನಿ, ನನಗ್ ತುಂಬಾ ಕೆಲ್ಸ ಇದೆ, ನಿಂತರ ಕಂಡವ್ರ ಮನೆಯಲ್ಲಿ ಖಾಲಿ ಬಿದ್ದು ಊಟ ತಿಂತಿಲ್ಲ ನಾನು ಅಂತ ಅಲ್ಲಿಂದ ಹೋಗ್ತಾರೆ ಸೂರ್ಯನಾರಾಯಣ ಅವರು. ಮಲ್ಲಿಕಾ ಕೋಪದಿಂದ ಹಲ್ ಕಡ್ದು ನೆಲಕ್ಕೆ ಕಾಲಪ್ಲಿಸಿ ತನ್ನ ರೂಮಿಗೆ ಹೋಗ್ತಾಳೆ. ಆದ್ರೆ ಇತ್ತ ಸಪ್ತಮಿ ಬೇಗ ಸ್ನಾನ ಮಾಡ್ಕೊಂಡು ಸೂರ್ಯನಾರಾಯಣ ಅವರು ಕೊಡ್ಸಿರೋ ನೀಲಿ ಬಣ್ಣದ ಅನಾರ್ಕಲಿ ಕುರ್ತಾ ಹಾಕೊಂಡು ದೇವರ ಮನೆಗೆ ಬಂದು ನೋಡ್ತಾಳೆ. ದೇವರ ಮನೆಯಲ್ಲಿ ಒಂದು ದೀಪ ಸಹಿತ ಹಚ್ಚಿರೋದಿಲ್ಲ. ಸೂರ್ಯನಾರಾಯಣ ಅವರ ಹತ್ರ ಪೂಜೆ ಮಾಡೋಕೆ ಅನುಮತಿ ಕೇಳ್ಕೊಂಡು ಬಂದು ದೇವ್ರ ಮನೆ ಶುದ್ಧ ಮಾಡಿ ಪೂಜೆ ಮಾಡಿ ಮನೆ ತುಂಬ ಸಾಂಬ್ರಾಣಿ ಹೊಗೆ ಹಾಕ್ತಾಳೆ. ಅವಳ ಸಂಸ್ಕಾರವನ್ನ ನೋಡಿದ ಸೂರ್ಯನಾರಾಯಣ ಅವರು ಬಂದ ಕಣ್ಣೀರನ್ನ ಒರೆಸ್ಕೊಂಡು, ಸಪ್ತಮಿ ಈ ಮನೆಯಲ್ಲಿ 2 ವರ್ಷದ ನಂತರ ಇಷ್ಟೊಂದು ಚೆನ್ನಾಗಿ ಪೂಜೆ ಮಾಡಿದ್ದು ನೋಡ್ತಾ ಇದೀನಮ್ಮ, ಖುಷಿ ಆಯ್ತು ಕಂದ, ಇನ್ಮೇಲೆ ದಿನ ಹೀಗೆ ಪೂಜೆ ಮಾಡು ಅಂತ ಹೇಳಿ ಮಂಗಳಾರತಿ ತಗೊಂಡು ಅಲ್ಲಿಂದ ಹೋಗ್ತಾರೆ. ಸಾಂಬ್ರಾಣಿ ಹೊಗೆಗೆ ಹೊರಗಡೆಗೆ ಬಂದ ಅಥರ್ವ, ಏನು ಬಂದ್ ಒಂದೇ ದಿನಕ್ಕೆ ಪೂಜೆ ಎಲ್ಲ ಮಾಡ್ತಿದ್ಯಾ, ಈ ತರ ಮಾಡಿ ಯಾರನ್ನ ಮೆಚ್ಚಿಸ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳಿದಾಗ ಅದಕ್ಕೆ ಸಪ್ತಮಿ, ಹೆಲೋ ಮಿಸ್ಟರ್, ನನ್ಗೆ ಯಾರನ್ನೋ ಮೆಚ್ಚಿಸೋ ಅವಶ್ಯಕತೆ ಅಂತೂ ಇಲ್ವೇ ಇಲ್ಲ, ಯಾಕೆ ಗೊತ್ತಾ, ನನ್ನ ತಂದೆ ತಾಯಿ ನನ್ನನ್ನ ಮೆಚ್ಚಿದ್ದಾರೆ, ಜೀವ ಮತ್ತೆ ಜೀವನ ಎರಡನ್ನೂ ಕೊಟ್ಟ ಅವರೇ ನನ್ನ ಮೆಚ್ಚಿರ್ಬೇಕಾದ್ರೆ ನಿಮ್ಮನ್ನ ಯಾರನ್ನೋ ಮೆಚ್ಚಿಸೋ ಕೆಲ್ಸ ನನಗ್ಯಾಕ್ಬೇಕು ಗುರು, ಪೂಜೆ ಮಾಡಿದೀನಿ, ಬೇಕಿದ್ರೆ ಆಶೀರ್ವಾದ ತಗೋ ದೇವ್ರ ಹತ್ರ, ಇಲ್ಲಾಂದ್ರೆ ಸುಮ್ನೆ ಹೋಗು, ಕೆಲ್ಸ ಇದೆ ನನಗೆ, ಅಪ್ಪನ್ ದುಡ್ಡಲ್ಲಿ ಮಜಾ ಮಾಡೋದು ನನಗಿಷ್ಟ ಇಲ್ಲ ಅಂತ ಅವನನ್ನ ಪಕ್ಕಕ್ಕೆ ತಳ್ಳಿ ಮೂತಿ ತಿರುಗಿಸಿ ಹೋಗ್ತಾಳೆ ಸಪ್ತಮಿ. ಅಥರ್ವನಿಗೆ ಅವಳು ಮಾತಾಡಿದ್ದನ್ನ ನೋಡಿ ಕೋಪ ಬಂದ್ರು ಅವಳು ಅವನನ್ನ ತಳ್ಳಿ ಮೂತಿ ತಿರುಗಿಸಿದ್ದಕ್ಕೆ ತುಟಿ ಅಂಚಲ್ಲಿ ಸಣ್ಣಗೆ ನಕ್ಕು ಕುಳ್ಳಿ ಅಂತ ತಲೆ ಹಿಂದೆ ಕೈ ಆಡಿಸ್ಕೊಂಡು ತನ್ನ ರೂಮಿಗೆ ಹೋಗ್ತಾನೆ. ಸಪ್ತಮಿ ಅಡ್ಗೆ ಮನೆಯಲ್ಲಿ ಇವತ್ತಿನ ಊಟಕ್ಕೆ ಏನ್ ಅಡ್ಗೆ ಮಾಡ್ತಾ ಇದಾರೆ ಅಂತ ನೋಡೋಕೆ ಅಲ್ಲಿಗೆ ಹೋಗ್ತಾಳೆ. ಕೆಲ್ಸದ ಕೆಂಪಮ್ಮ ಏನಾದ್ರೂ ಬೇಕಿತ್ತ ಮೇಡಮ್ ಅಂತ ಕೇಳ್ತಾರೆ. ಆಗ ಸಪ್ತಮಿ, ಅಮ್ಮ ನನ್ನನ್ ಯಾಕೆ ಮೇಡಮ್ ಅಂತಿದ್ದೀರಾ, ಹಾಗೆಲ್ಲ ಕರಿಬೇಡಿ, ನಿಮ್ಗಿಂತ ತುಂಬಾನೇ ಚಿಕ್ಕವಳು ನಾನು, ನನ್ನ ಹೆಸರು ಸಪ್ತಮಿ ಅಂತ, ಹಾಗೆ ಕರೀರಿ ಅಂದಾಗ ಆಗ ಕೆಂಪಮ್ಮ, ಅಯ್ಯೋ ಅಮ್ಮವ್ರೆ ಹಂಗೆಲ್ಲ ಕರೆದ್ರೆ ಮಲ್ಲಿಕಾ ಮೇಡಮ್ ಬೈತಾರೆ ಅಂತ ಹೇಳ್ತಾರೆ.
ಆಗ ಸಪ್ತಮಿ, ಅರೆ ಅಮ್ಮ, ಅವಳು ನಿಮ್ ವಯಸ್ಸಿಗೂ ಮರ್ಯಾದೆ ಕೊಡದೆ ಬೈದಿದ್ದಾಳೆ ಅಂದ್ರೆ ನಾನು ಹಾಗೆ ಮಾಡ್ತೀನ ಹೇಳಿ, ಪ್ಲೀಸ್ ಸಪ್ತಮಿ ಅಂತಾನೆ ಕರೀರಿ ಅಂತ ಅವರ ಕೆನ್ನೆಗೆ ಹಿಂಡ್ತಾಳೆ. ಕೆಂಪಮ್ಮ ಅವರು, ಎಷ್ಟೊಂದು ಒಳ್ಳೆ ಹುಡುಗಿನಮ್ಮ ನೀನು, ಮಲ್ಲಿಕಾ ಅವರನ್ನ ನೋಡಿ ನೀವು ಹಾಗೆ ಅಂತ ಅನ್ಕೊಂಡೆ, ಆದ್ರೆ ನೀವು ಹಾಗಲ್ಲ ಬಿಡಿ ಅಂತಾರೆ. ಸಪ್ತಮಿ ಅದಕ್ಕೆ, ಹೇ ಕೆಂಪಮ್ಮ, ನೀನ್ ತಿಳ್ಕೊಂಡಿರೋ ಅಷ್ಟು ಒಳ್ಳೆಯವಳಲ್ಲ ನಾನು, ನಮ್ ಏರಿಯಾದಲ್ಲಿ ನನ್ಗೆ ಒಂದು ಹೆಸರಿದೆ ಗೊತ್ತಾ ನಿಮ್ಗೆ ಅಂತ ಕೇಳ್ತಾಳೆ. ಆಗ ಕೆಂಪಮ್ಮ, ಏನಮ್ಮವ್ರೆ ಅದು ಅಂತ ಕೇಳಿದಾಗ ಸಪ್ತಮಿ, ಯಾರಿಗೂ ಹೇಳ್ಬಾರ್ದು, ಮತ್ತೆ ಅವರೆಲ್ಲ ನನ್ನನ್ನ ಬಜಾರಿ ರಾಕ್ಷಸಿ ಅಂತ ಕರಿತಾ ಇದ್ರು ಅಂತ ಜೋರಾಗಿ ನಗ್ತಾಳೆ. ಆಗ ಕೆಂಪಮ್ಮ, ಹೌದಾ ಅಂತ ಅವರು ಕೂಡ ನಗ್ತಾರೆ. ಆದ್ರೆ ಇದು ಅಲ್ಲೇ ಸ್ನಾನ ಮಾಡಿ ದೇವರಿಗೆ ಕೈ ಮುಗಿಯೋಕೆ ಹೋಗ್ತಾ ಇದ್ದ ಅಥರ್ವನ ಕಿವಿಗೆ ಬೀಳುತ್ತೆ. ಅವನು ಮನಸ್ಸಲ್ಲಿಯೇ ಸರಿಯಾಗಿ ಇರೋ ಹೆಸರನ್ನೇ ಇಟ್ಟಿದ್ದಾರೆ, ಬಜಾರಿ ಅಂತ ನಗಾಡ್ಕೊಂಡು ಹೋಗ್ತಾನೆ. ಆಗ ಸಪ್ತಮಿ, ಅಯ್ಯೋ ಕೆಂಪಮ್ಮ, ಅದೆಲ್ಲ ಬಿಡಿ, ಇವಾಗ ಅಡ್ಗೆ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಸಪ್ತಮಿ, ನಾನು ಸೂರ್ಯ ಸರ್ಗೆ ಅಂತ ಮುದ್ದೆ ಮತ್ತೆ ಸಾಂಬಾರ್ ಮಾಡ್ಬೇಕು ಅನ್ಕೊಂಡಿದೀನಿ, ನಿಮ್ಗೇನ್ ಬೇಕು ಹೇಳಿ ಅದನ್ ಮಾಡ್ತೀನಿ ಅಂತ ಕೇಳಿದಾಗ, ಅಯ್ಯೋ ಕೆಂಪಮ್ಮ, ಅದು ನಮ್ಮಿಬ್ರಿಗೂ ಆಯ್ತು, ಮತ್ತೆ ಅವರಿಬ್ರಿಗೂ ಏನ್ ಅಡ್ಗೆ ಮಾಡ್ತೀರಾ ಅಂತ ಕೇಳಿದಾಗ, ಅಯ್ಯೋ ಸಪ್ತಮಿ, ಅವರಿಗೆ ಅಂತ ನಾನು ಯಾವ ಅಡ್ಗೆನೂ ಮಾಡಲ್ಲ, ಯಾಕಂದ್ರೆ ಅವರು ಅದೇನೋ ಯಾವಾಗ್ಲೂ ಹೊರಗಡೆಯಿಂದಾನೇ ತರಿಸ್ಕೊಂಡು ತಿಂತಾರೆ ಅಂತ ಹೇಳ್ತಾರೆ. ಹೋ ಹಂಗ ಕೆಂಪಮ್ಮ, ಇವತ್ತಿದೆ ಅವರಿಗೆ ಅಂತ ತನ್ನ ದುಪ್ಪಟ್ಟ ಕಟ್ಟಿ ಅಡಿಗೆ ಮಾಡೋಕೆ ನಿಲ್ತಾಳೆ ಸಪ್ತಮಿ. ಬಿಸಿಬೇಳೆ ಬಾತ್, ಶಾವ್ಗೆ ಪಾಯಸ, ಬಿಸಿ ಚಪಾತಿ ಜೊತೆಗೆ ಎಕ್ಕರಿ ಕೂಡ ಮಾಡ್ತಾಳೆ. ಆಮೇಲೆ ರಸಂ ಮಾಡಿ ಅನ್ನ ಕೂಡ ಮಾಡ್ತಾಳೆ. ಅವಳು ಬೇಗ ಬೇಗ ಅಡ್ಗೆ ಮಾಡ್ತಾ ಇರೋದನ್ನ ನೋಡಿದ ಕೆಂಪಮ್ಮ, ಸಪ್ತಮಿ, ನಿಂತರ ಇರೋ ಹುಡುಗಿನೇ ಈ ಮನೆಗ್ ಸೊಸೆ ಆಗ್ಬೇಕು ಕಣಮ್ಮ, ಹಾಗಿದ್ರೆ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ ಅಂತ ತುಂಬು ಮನಸ್ಸಿನಿಂದಾನೇ ಹೇಳ್ತಾರೆ. ಆ ಕಡೆ ದೇವರಿಗೆ ನಮಸ್ಕಾರ ಮಾಡಿದ ಅಥರ್ವ ಹಾಲಲ್ಲಿ ಬಂದು ಟಿವಿ ನೋಡ್ತಾ ಕುಳಿತಿರ್ತಾನೆ. ಅಡ್ಗೆ ಮನೆಯಿಂದ ಬರ್ತಾ ಇದ್ದ ಘಮ ಘಮ ವಾಸನೆ ಅವನನ್ನ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಹಾಗೆ ಅಡ್ಗೆ ಮನೆ ಕಡೆ ನೋಡ್ತಾನೆ. ಸಪ್ತಮಿ ಖುಷಿ ಖುಷಿಯಾಗಿ ಕೆಂಪಮ್ಮನನ್ನ ನಗಿಸ್ತಾ ಅವಳು ನಗ್ತಾ ತುಂಬಾ ಲವಲವಿಕೆಯಿಂದ ಅಡ್ಗೆ ಮಾಡ್ತಾ ಇರ್ತಾಳೆ. ಅದನ್ನ ನೋಡ್ತಾ ಇದ್ದ ಅಥರ್ವನಿಗೆ ಮನಸ್ಸಲ್ಲಿ ಚಿಟ್ಟೆ ಬಿಟ್ಟಂತ ಅನುಭವ ಆಗ್ತಾ ಇರುತ್ತೆ. ಅವನು ಎಷ್ಟೇ ಅವಳನ್ನ ನೋಡ್ಬಾರ್ದು ಅಂತ ಅನ್ಕೊಂಡ್ರು ದೃಷ್ಟಿ ಮಾತ್ರ ಅಲ್ಲೇ ಹೋಗ್ತಾ ಇರುತ್ತೆ. ಅಷ್ಟ್ರಲ್ಲಿ ಅಲ್ಲಿಗೆ ಬಂದ ಮಲ್ಲಿಕಾ ಇವತ್ತು ಏನ್ ಆರ್ಡರ್ ಮಾಡ್ಲಿ ಅಂತ ಕೇಳ್ತಾಳೆ. ಆ ಸಮಯದಲ್ಲಿ ಅಲ್ಲಿಗೆ ಮಲ್ಲಿಕಾ ಬಂದಿದ್ದು ಅಥರ್ವನಿಗೆ ಯಾಕೋ ಇಷ್ಟವೇ ಆಗ್ಲಿಲ್ಲ. ಆದ್ರೂ ಅದನ್ನ ತೋರಿಸ್ಕೊಳ್ದೆ, ನೀನೇ ಏನಾದ್ರೂ ಆರ್ಡರ್ ಮಾಡು ಮಲ್ಲಿಕಾ ಅಂತ ಹೇಳ್ತಾನೆ. ಅದಕ್ಕೆ ಮಲ್ಲಿಕಾ, ಹಾ ಓಕೆ, ಪನ್ನೀರ್ ಪಿಜ್ಜಾ ಆರ್ಡರ್ ಮಾಡ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ. ಅವಳು ಹೋದ್ಮೇಲೆ ಅಥರ್ವ ಅಡ್ಗೆ ಮನೆ ಕಡೆ ನೋಡ್ತಾನೆ. ಅಷ್ಟರಲ್ಲಿ ಸಪ್ತಮಿ ಎಲ್ಲಾ ಅಡ್ಗೆಗಳನ್ನ ಡೈನಿಂಗ್ ಟೇಬಲ್ ಮೇಲೆ ತಂದು ಇಡ್ತಾ ಇರ್ತಾಳೆ. ಅವಳು ಚಟಪಟ ಅಂತ ಓಡಾಡ್ತಾ ಇರೋದನ್ನ ನೋಡಿದ ಅಥರ್ವ ಚೀನ್ಕುರುಳಿ ಅಂತ ನಗ್ತಾನೆ. ಆಮೇಲೆ, ಅಯ್ಯೋ ಏನ್ ಯೋಚನೆ ಮಾಡ್ತಾ ಇದ್ದೀನಿ ನಾನು, ಇವಳಿಗೆ ಯಾಕೆ ಹೀಗೆ ಬೇರೆ ಬೇರೆ ಹೆಸರಿಡ್ತಾ ಇದ್ದೀನಿ, ಛೇ ಇಲ್ಲೇ ಕೂತ್ರೆ ಹೀಗೆ ಮಾಡ್ತೀನಿ ನಾನು ಅಂತ ಅಲ್ಲಿಂದ ಎದ್ದು ರೂಮಿಗೆ ಹೋಗ್ತಾನೆ. ಈ ಕಡೆ ಸಪ್ತಮಿ ಸೂರ್ಯನಾರಾಯಣ ಅವರನ್ನ ಊಟಕ್ಕೆ ಕರೀತಾಳೆ. ಸೂರ್ಯನಾರಾಯಣ ಅವರು, ಸಪ್ತಮಿ ಇನ್ ಅರ್ಧ ಗಂಟೆ ಬಂದೆ ಅಂತ ಹೇಳ್ತಾರೆ. ಸಪ್ತಮಿ ಸರಿ ಅಂತ ಕೆಂಪಮ್ಮನ ಹತ್ರ ಹೋಗಿ, ಕೆಂಪಮ್ಮ ನನ್ಗೊಂದ್ ವಿಷಯ ಹೇಳ್ಬೇಕು ನೀವು ಅಂತ ಕೇಳ್ಕೊಂಡಾಗ ಕೆಂಪಮ್ಮ, ಅದೇನು ಅಂತ ಕೇಳು ಸಪ್ತಮಿ, ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಸಪ್ತಮಿ, ಅಲ್ಲ ಈ ಅಥರ್ವ ಯಾವಾಗ್ಲೂ ಹೀಗೇನಾ ಅಥವಾ ಈಗೀಗ ಹೀಗಾಗಿದಾನ, ಹೀಗೆ ಆಗೋಕೆ ಕಾರಣ ಆದ್ರೂ ಏನು ಅಂತ ದಯವಿಟ್ಟು ನೀವು ಹೇಳಲೇಬೇಕು ಪ್ಲೀಸ್ ಅಂತ ತುಂಬಾ ಒತ್ತಾಯ ಮಾಡಿ ಕೇಳ್ತಾಳೆ. ಆವಾಗ ಕೆಂಪಮ್ಮ, ಅಯ್ಯೋ ಸಪ್ತಮಿ, ನೀನ್ ಅನ್ಕೊಂಡ್ ಹಾಗೆ ಚಿಕ್ಕಪ್ಪವ್ರೇನು ಕೆಟ್ಟೋರಲ್ಲ, ಮೊದ್ಲೆಲ್ಲ ಹೀಗಿರ್ಲೇ ಇಲ್ಲ. ಅವರು ಈ ಮನೆ ಯಜಮಾನಿ ಅಂದ್ರೆ ಅವರ ತಾಯಿ ಶಕುಂತಲಾ ಅವರು ತೀರ್ ಹೋದ್ಮೇಲೆ ಹೀಗೆಲ್ಲ ಮಾಡ್ತಾ ಇದ್ದಾರೆ, ಅಂದ್ರೆ ಈಗ 2 ವರ್ಷದಿಂದ ಹೀಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಸಪ್ತಮಿ, ಅಲ್ಲ ಅವ್ರ ಅಮ್ಮ ತೀರ್ ಹೋದ್ರೆ ಸೂರ್ಯ ಅಂಕಲ್ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಸಪ್ತಮಿ ಕೇಳಿದಾಗ, ಅದು ಸಪ್ತಮಿ, ಶಕುಂತಲಾ ಅವರ ಸಾವಿಗೆ ಪರೋಕ್ಷವಾಗಿ ಸೂರ್ಯನಾರಾಯಣ ಸರ್ ಕಾರಣ ಅಂತ ಅಥರ್ವ ಅವರಿಗೆ ಕೋಪ. ಅದ್ ಯಾಕೆ ಅಂದ್ರೆ ಶಕುಂತಲಾ ಅಮ್ಮವರು ಮತ್ತೆ ಸೂರ್ಯ ಅಪ್ಪವರು ಪ್ರೀತಿ ಮಾಡಿ ಅವರೇ ಮಾಡ್ಕೊಂಡ ಮದ್ವೆ ಅವ್ರದ್ದು. ಹಾಗಾಗಿ ಶಕುಂತಲಾ ಅಮ್ಮ ಅವ್ರ ತವರು ಮನೆಯವರು ಯಾರು ಕೂಡ ಇವರನ್ನ ತಿರುಗಿ ಕೂಡ ನೋಡ್ಲೇ ಇಲ್ವಂತೆ. ಆಗ ಸೂರ್ಯ ಅಪ್ಪನವರು ಅನಾಥರಾಗಿ ತುಂಬಾ ಬಡತನದಲ್ಲಿ ಇದ್ರಂತೆ. ಆದ್ರೆ ಶಕುಂತಲಾ ಅಮ್ಮನವರ ಮನೆ ಕಡೆ ಎಲ್ಲ ತುಂಬಾ ಶ್ರೀಮಂತರೇ ಅಂತೆ. ಇವರು ಬಡತನದಲ್ಲಿ ಬಿದ್ದು ಸಾಯ್ಲಿ ಅಂತ ಪದೇ ಪದೇ ಅವಮಾನ ಮಾಡ್ತಾ ಇದ್ರಂತೆ. ಆದ್ರೆ ಸೂರ್ಯ ಅಪ್ಪನವರು ಅದನ್ನೇ ಚಾಲೆಂಜಿಂಗ್ ಆಗಿ ತಗೊಂಡು 4 ವರ್ಷಗಳಲ್ಲಿ ಅವರು ಸಹ ಶ್ರೀಮಂತರಾದ್ರಂತೆ. ದಿನಗಳು ಕಳೆದು 4 ವರ್ಷದ ನಂತರ ಶಕುಂತಲಾ ಅಮ್ಮನವರು ಗರ್ಭಿಣಿ ಆದ್ರಂತೆ. ಆಮೇಲೆ ಏನೋ ನಾನು ಈ ಮನೆಗ್ ಬಂದು ಕೆಲ್ಸಕ್ಕೆ ಸೇರ್ಕೊಂಡೆ. ಸೂರ್ಯ ಅಪ್ಪ ಅವರು ಅಮ್ಮನವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಅಮ್ಮವರು ಪೂಜೆಯಲ್ಲಿನೇ ತಮ್ಮ ಅರ್ಧ ಸಮಯವನ್ನ ಕಳೀತಾ ಇದ್ರು. ಆಮೇಲೆ ಅವರ ಮಡಿಲಿಗೆ ಅಥರ್ವ ಬಂದು ಸೇರ್ದ.
ಅದಾದ್ಮೇಲಿನೂ ಅಮ್ಮ ಅವ್ರ ಮನೆ ಕಡೆ ಯಾರು ಇವ್ರನ್ನ ನೋಡೋಕೆ ಬಂದಿರ್ಲಿಲ್ಲ. ಅಮ್ಮ ಅವರು ತುಂಬಾನೇ ಬೇಜಾರಲ್ಲಿ ಇದ್ರು. ಹೀಗೆ ಅಥರ್ವ ಬೆಳೆದು ತಂದೆ ಹಾಗೆಯೇ ಛಲಗಾರನಾಗಿ ಕೆಲಸ ಮಾಡಿ ಮತ್ತಷ್ಟು ಎತ್ತರಕ್ಕೆ ಬೆಳೆದ್ ನಿಂತ. ಅವರ 3 ಜನರ ನಡುವೆ ಇದ್ದ ಬಾಂಧವ್ಯ ಬಿಡಿಸಲಾಗದಂತದ್ದು. ಒಬ್ರನ್ನ ಬಿಟ್ಟು ಒಬ್ರು ಇರ್ತಾ ಇರ್ಲಿಲ್ಲ. ಜೊತೆಗೆ ಊಟ ಮಾಡ್ಬೇಕಿತ್ತು, ಇಲ್ಲ ಅಂದ್ರೆ ಒಬ್ರಿಗೋಸ್ಕರ ಒಬ್ರು ಎಷ್ಟೇ ಟೈಮ್ ಆದ್ರೂ ಕಾಯ್ತಾ ಕೂರ್ತಾ ಇದ್ರು. ನನ್ನನ್ನು ಅಷ್ಟೇ ಅವರ ಮನೆಯೊಳ ಹಾಗೆ ನೋಡ್ಕೊಳ್ತಾ ಇದ್ರು. ಅಥರ್ವ ಅವರಿಗೆ ತಮ್ಮ 26ನೇ ವಯಸ್ಸಿಗೆ ಬೆಸ್ಟ್ ಯೂತ್ ಐಕಾನ್ ಅವಾರ್ಡ್ ಕೂಡ ಬಂತು. ಇದನ್ನೆಲ್ಲ ನೋಡಿದ ಶಕುಂತಲಾ ಅಮ್ಮ ಅವರ ಮನೆ ಕಡೆ ಅವರು 30 ವರ್ಷಗಳ ನಂತರ ಅಮ್ಮ ಅವರನ್ನ ನೋಡೋಕೆ ಬಂದಿದ್ರು. ಮತ್ತೆ ಅವರ ಅಣ್ಣನ ಮಗಳು ದೇವಿಕಾಳನ್ನ ಅಥರ್ವನಿಗೆ ಮದುವೆ ಮಾಡೋಕೆ ಸಂಬಂಧ ಮಾತಾಡೋಕೆ ಬಂದಿದ್ರು. ಅಮ್ಮ ಅವರು ತುಂಬಾ ದಿನಗಳ ನಂತರ ಬಂದ ತನ್ನ ತವರು ಮನೆಯವರನ್ನ ನೋಡಿ ಖುಷಿಯಿಂದಾನೆ ಅವರನ್ನ ಸ್ವಾಗತಿಸಿದ್ರು. ಸಂಜೆ ಅಥರ್ವ ಮತ್ತೆ ಸೂರ್ಯ ಸರ್ ಅವರು ಮನೆಗ್ ಬಂದು ಅವರನ್ನೆಲ್ಲ ನೋಡಿ ತುಂಬಾ ಕೋಪ ಮಾಡ್ಕೊಂಡ್ರು. ಆದ್ರೆ ಸೂರ್ಯನಾರಾಯಣ ಅವರು ಕೋಪ ತಡಿಲಾರ್ದೆ ಅವರನ್ನೆಲ್ಲ ಕತ್ತುಪಟ್ಟಿ ಹಿಡಿದು ಇಷ್ಟು ದಿನ ಸತ್ತಿದಾಳೋ ಬದುಕಿದಾಳೋ ಅಂತ ನೋಡೋಕ್ ಬರ್ದೆ ಇವಾಗ ಯಾಕೆ ಬಂದ್ರಿ ಅಂತ ಕೋಪದಲ್ಲಿ ಏನೇನೋ ಮಾತಾಡಿ ಅವರನ್ನ ಅವಮಾನ ಮಾಡಿ ಕಳ್ಸಿದ್ರು. ಇದರಿಂದ ಶಾಕುಂತಲಾ ಅಮ್ಮ ಅವರು ತುಂಬಾ ನೊಂದ್ಕೊಂಡು ಸೂರ್ಯ ಅವರ ಹತ್ರ ಜಗಳ ಮಾಡೋಕೆ ಶುರು ಮಾಡಿದ್ರು. ಇಬ್ಬರ ಜಗಳ ತಾರಕಕ್ಕೆ ಏರಿತ್ತು. ಅಥರ್ವ ಅವರು ಎಷ್ಟೇ ತಡೆದ್ರು ಅವರಿಬ್ರು ಜಗಳ ನಿಲ್ಲಿಸ್ಲೇ ಇಲ್ಲ. ಕೋಪದಲ್ಲಿ ಸೂರ್ಯ ಅವರು ಶಕುಂತಲಾ ಅಮ್ಮ ಅವ್ರಿಗೆ ಒಂದ್ ಏಟ್ ಹೊಡೆದ್ರು. ಅಮ್ಮ ಅವರು ಅದೇ ನೋವಲ್ಲಿ ಹಾಸಿಗೆ ಹಿಡಿದು ತೀರ್ಕೊಂಡ್ರು. ಆವತ್ತಿನಿಂದ ಅಥರ್ವ ಅಪ್ಪನನ್ನ ದ್ವೇಷ ಮಾಡೋದಕ್ಕೆ ಶುರು ಮಾಡ್ದ ಕಣಮ್ಮ ಅಂತ ಹಳೆ ಕಥೆಯನ್ನೆಲ್ಲ ಹೇಳ್ತಾ ಕಣ್ಣಿನ ನೀರನ್ನ ಒರೆಸ್ಕೊಳ್ತಾರೆ. ಅಯ್ಯೋ ಕೆಂಪಮ್ಮ, ಹೀಗೆಲ್ಲ ಆಗಿದ್ಯಾ? ಛೆ, ಆದ್ರೆ ಇದಕ್ಕೆಲ್ಲ ಸೂರ್ಯ ಸರೇ ಕಾರಣ ಅಂತ ಹೇಳೋಕೂ ಆಗಲ್ಲ. ಯಾಕಂದ್ರೆ ಗಂಡನಾಗಿ ಹೆಂಡತಿ ಮೇಲೆ ಸುಮ್ನೆ ದಬ್ಬಾಳಿಕೆಗೇನೆ ಹೊಡೆದ್ರೆ ಅದು ತಪ್ಪು. ಆದ್ರೆ ಯಾವತ್ತು ಹೊಡೆದವರು ಅಂತ ಹೊಡೆದಿದ್ದಾರೆ ಅಂದ್ರೆ ಅಲ್ಲಿ ನಿಜವಾಗಿಯೂ ಅಮ್ಮ ಅವರ ತಪ್ಪು ಇತ್ತು. ಯಾಕಂದ್ರೆ ಯಾವತ್ತು ಬರ್ದೇ ಇರೋ ಸಂಬಂಧಿಕರು ಆಸ್ತಿ ಅಂತಸ್ತನ್ನ ನೋಡಿ ಹೆಸರು ಮಾಡಿರೋದನ್ನ ನೋಡಿ ಬಂದಿದ್ದಾರೆ ಅಂದ್ರೆ ಅದು ಯಾವತ್ತು ಶಾಶ್ವತವಾದ ಸಂಬಂಧ ಅಲ್ಲ. ಅದನ್ನೇ ಅರ್ಥ ಮಾಡ್ಕೊಳ್ಬೇಕಿತ್ತು ಅವರು. ಆದ್ರೆ ಅಲ್ಲಿ ಶಾಕುಂತಲಾ ಅಮ್ಮ ಅವರು ಎಷ್ಟೋ ದಿನಗಳಿಂದ ದೂರ ಇದ್ದ ತವರು ಮನೆ ಸಂಬಂಧ ಬಯಸಿದ್ದು ಕೂಡ ತಪ್ಪಲ್ಲ. ಇದನ್ನ ಅರ್ಥ ಮಾಡ್ಕೊಳ್ದೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ತಂದೆಯನ್ನ ದೂರ ಇಟ್ಟಿದಾರಲ್ಲ ಅಥರ್ವ, ಅದು ನಿಜವಾದ ತಪ್ಪು. ಅಲ್ಲೇ ಇದ್ದು ಎಲ್ಲವನ್ನ ಕಣ್ಮುಂದೆಯೇ ನೋಡಿದ್ರು ತಪ್ಪು ತಿಳುವಳಿಕೆಯಿಂದ ತಂದೆಗೆ ನೋವು ಕೊಡ್ತಾ ಇದಾರಲ್ಲ, ಅವ್ರದ್ದು ನಿಜವಾದ ತಪ್ಪು. ಈಗ ಸೂರ್ಯ ಅವರು ಅವತ್ತು ಒಂದೇಟು ಹೊಡೆದಿದ್ದು ಜಗಳ ಮಾಡಿದ್ದು ಅಥರ್ವ ಅವರಿಗೆ ಎಷ್ಟು ತಪ್ಪಾಗಿ ಕಾಣಿಸುತ್ತೋ ಹಾಗೆ ಅಥರ್ವ ಕೂಡ ಸೂರ್ಯ ಅವರನ್ನ ದೂರ ಮಾಡಿ ಸೂರ್ಯನಾರಾಯಣ ಅವರ ಮನಸ್ಸು ನೊಂದು ಅವರೇನಾದ್ರೂ ತೀರ್ಕೊಂಡ್ರೆ ಆ ಸಾವಿಗೆ ಕೂಡ ಇವರೇ ಕಾರಣ ಆಗ್ತಾರೆ. ಅದು ಕೂಡ ತುಂಬಾ ದೊಡ್ಡ ತಪ್ಪೆ ಕೆಂಪಮ್ಮ ಅಂತ ಹೇಳ್ತಾಳೆ. ಆದ್ರೆ ಅದು ಅಲ್ಲೇ ಊಟಕ್ಕೆ ಬರ್ತಾ ಇದ್ದ ಅಥರ್ವನ ಕಿವಿಗೆ ಬೀಳುತ್ತೆ. ಸಪ್ತಮಿ ಹೇಳಿದ ಮಾತುಗಳೆಲ್ಲ ಅವನ ಮನಸ್ಸನ್ನ ಘಾಸಿಗೊಳಿಸತ್ತೆ. ಆದ್ರೆ ಅದೇ ಸತ್ಯ ಅಂತ ಅನ್ಕೊಂಡು ಅಲ್ಲಿಂದ ಊಟಕ್ಕೆ ಹೋಗ್ತಾನೆ. ಸಪ್ತಮಿ ಅದೆಲ್ಲ ಸರಿ ಕೆಂಪಮ್ಮ, ಆದ್ರೆ ಆ ಮಲ್ಲಿಕಾ ಹೇಗ್ ಬಂದ್ಲು ಈ ಮನೆಗೆ ಅಂತ ಕೇಳಿದಾಗ, ಅಯ್ಯೋ ಸಪ್ತಮಿ, ನಮ್ಮ ಅಥರ್ವ ಅಪ್ಪೋರಿಗೆ ಅವಳ ಮೇಲೆ ಯಾವ ಪ್ರೀತಿ ಗಿರ್ತಿ ಏನು ಇಲ್ಲ. ಅವ್ರ ಫ್ರೆಂಡು ಅಂತ ಕರ್ಕೊಂಡ್ ಬಂದಿದ್ದಾರೆ. 1 ವರ್ಷದ ಮೇಲೆ ಆಯ್ತು. ಅವ್ ಅಮ್ಮ ಬಂದು ಹೋಗೋದ್ರ ಬಗ್ಗೆ ಒಮ್ಮೆಯೂ ಮಾತಾಡಿಲ್ಲ. ಅಥರ್ವ ಅಪ್ಪನವರು ಮಲ್ಲಿಕಾ ಬರೋದ್ಕಿಂತ ಮುಂಚೆ ಅಷ್ಟೇನು ಹೊರಗಡೆ ತಿಂತಾ ಇರ್ಲಿಲ್ಲ. ಆದ್ರೆ ಈಗ ಹಾಗಲ್ಲ, ತಿನ್ನೋದ್ರ ಜೊತೆಗೆ ಕುಡಿಯೋದು ಕೂಡ ಕಲ್ತಿದ್ದಾರೆ. ಸೂರ್ಯ ಅಪ್ಪವರು ಮಲ್ಲಿಕಾಗೆ ಮನೆ ಬಿಟ್ಟು ಹೋಗೋದಕ್ಕೆ ಹೇಳಿದ್ರೆ ಅವಳು ಅಥರ್ವ ಹೇಳಿ ಅಂತ ಹೇಳ್ತಾಳೆ. ಆದ್ರೆ ಅಥರ್ವ ಅಪ್ಪನವರು ಏನು ಹೇಳೋದೇ ಇಲ್ಲ. ಆದ್ರೆ ಅವಳು ಇಲ್ಲಿರೋದು ಅವರಿಗೂ ಇಷ್ಟ ಇಲ್ಲ ಅನ್ಸತ್ತೆ. ಇಲ್ಲೇನೋ ಆಗಿದೆ ಸಪ್ತಮಿ, ಆದ್ರೆ ಅಥರ್ವ ಅಪ್ಪನವರು ಅದನ್ನ ಹೇಳ್ಕೊಳ್ತಾ ಇಲ್ಲ ಅಷ್ಟೇ ಅಂದಾಗ, ಅಯ್ಯೋ ಸರ್ ಬರ್ತಾರೆ ಬಾ ಊಟ ಕೊಡ್ಬೇಕು ಅಂತ ಹೊರಗಡೆಗೆ ಹೋಗ್ತಾರೆ ಕೆಂಪಮ್ಮ. ಸಪ್ತಮಿ ಹೇಗಾದ್ರೂ ಮಾಡಿ ಆ ಮಲ್ಲಿಕಾಗೆ ಬುದ್ಧಿ ಕಲಿಸ್ಬೇಕು, ಆಮೇಲೆ ಅಥರ್ವನನ್ನ ನೋಡ್ಕೊಳ್ಳೋಣ ಅಂತ ಅವಳು ಕೂಡ ಹೊರಗಡೆಗೆ ಹೋಗ್ತಾಳೆ. ಇವಳು ಹೋಗೋ ಅಷ್ಟ್ರಲ್ಲಿ ಅಲ್ಲಿಗೆ ಸೂರ್ಯನಾರಾಯಣ ಅವರು, ಅಥರ್ವ ಮತ್ತೆ ಮಲ್ಲಿಕಾ ಬಂದು ಕೂತಿರ್ತಾರೆ. ಇವಳು ಅಲ್ಲಿಗೆ ಹೋದ್ ಕೂಡ್ಲೆ ಸೂರ್ಯನಾರಾಯಣ ಅವರು, ಏನಮ್ಮ ಸಪ್ತಮಿ ತುಂಬಾನೇ ಘಮ ಘಮ ಅಂತ ಅಡ್ಗೆ ವಾಸನೆ ಬರ್ತಾ ಇದೆ, ಯಾರಿವತ್ತು ಅಡ್ಗೆ ಮಾಡಿದ್ದು ಅಂತ ಕೇಳಿದಾಗ, ಅಂಕಲ್ ನಾನೇ ಮಾಡಿದ್ದು ಅಂತ ಎಲ್ಲಾ ಅಡ್ಗೆಯ ಮುಚ್ಚಳ ತೆಗೆದು ತೋರಿಸ್ತಾಳೆ. ಸೂರ್ಯನಾರಾಯಣ ಅವರು, ಆಹಾ ಸಪ್ತಮಿ, ಈ ತರ ಊಟ ಮಾಡಿ ಎಷ್ಟ್ ದಿನ ಆಗಿತ್ತು, ಇನ್ಮೇಲೆ ಪ್ರತಿದಿನ ನೀನೇ ಅಡ್ಗೆ ಮಾಡಮ್ಮ, ಬಡ್ಸು ಬೇಗ ಬೇಗ, ಘಮಕ್ಕೆ ಹೊಟ್ಟೆ ತಾಳ ಹಾಕ್ತಾ ಇದೆ ಅಂತ ಹೇಳ್ತಾರೆ. ಅಡ್ಗೆಗಳೆಲ್ಲ ಘಮ ಘಮ ವಾಸನೆ ಬರ್ತಾ ಇದ್ರೆ ಅಥರ್ವನಿಗೂ ತಿನ್ಬೇಕು ಅಂತ ಅನ್ಸತ್ತೆ. ಆದ್ರೆ ಈಗ ಅವನೇನಾದ್ರೂ ತಿಂದ್ರೆ ಮತ್ತೆ ಸೂರ್ಯ ಅವರ ಮುಂದೆ ಮರ್ಯಾದೆ ಹೋಗುತ್ತೆ ಅಂತ ಸುಮ್ನೆ ಕೂತಿರ್ತಾನೆ. ಸಪ್ತಮಿ ಮೊದ್ಲು ಸೂರ್ಯ ಅವರಿಗೆ ಎಗ್ ಕರಿ ಚಪಾತಿ ಬಡಿಸ್ತಾಳೆ. ಸೂರ್ಯನಾರಾಯಣ ಅವರು ಒಂದೊಂದು ತುತ್ತನ್ನ ಬಹಳ ರುಚಿಸಿ ತಿಂತಾರೆ. ಅಥರ್ವನಿಗಂತೂ ನೋಡೋದಕ್ಕೆ ಆಗ್ತಾ ಇರಲ್ಲ. ಹಾಗೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ಮಲ್ಲಿಕಾ ಆರ್ಡರ್ ಮಾಡಿದ್ದ ಪಿಜ್ಜಾ ಬರುತ್ತೆ.
ಅವಳು ತನಗೊಂದು ಇಟ್ಕೊಂಡು ಮತ್ತೆ ಅಥರ್ವನಿಗೊಂದು ಕೊಟ್ಟು ತಿನ್ನೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅಥರ್ವನಿಗೆ ಅದನ್ನ ತಿನ್ನೋಕೆ ಮನ್ಸೇ ಇರಲ್ಲ. ಆದ್ರೂ ವಿಧಿ ಇಲ್ದೆ ತಿಂತಾ ಇರ್ತಾನೆ. ಸಪ್ತಮಿ ಒಂದಾದ್ಮೇಲೆ ಒಂದು ಅಂತ ಬಡಿಸ್ತಾನೆ ಇರ್ತಾಳೆ. ಅಥರ್ವ ಅವಾಗ ಪಾತ್ರೆಯನ್ನೇ ನೋಡ್ತಾ ಇರ್ತಾನೆ, ಎಲ್ಲ ಖಾಲಿ ಆಯ್ತಾ ಅಥವಾ ಏನಾದ್ರೂ ಇದ್ಯಾ ಅಂತ. ಆದ್ರೆ ಸಪ್ತಮಿ ಕೆಂಪಮ್ಮನನ್ನ ಪಕ್ಕ ಕೂರಿಸ್ಕೊಂಡು ಪಾತ್ರೆಯಲ್ಲಿ ಇರೋದನ್ನೆಲ್ಲ ಖಾಲಿ ಮಾಡ್ತಾಳೆ. ಅಥರ್ವನಿಗೆ ಬೇಜಾರಾಗತ್ತೆ. ಮಲ್ಲಿಕಾ ಅಥರ್ವ ಊಟದ ಕಡೆನೆ ನೋಡ್ತಾ ಇರೋದನ್ನ ನೋಡಿ, ಅಥರ್ವ ಎಷ್ಟು ಟೇಸ್ಟಿ ಆಗಿದೆ ಅಲ್ವಾ, ಪನ್ನೀರ್ ಫ್ಲೇವರ್ ಅಂತ ಕೇಳ್ತಾಳೆ. ಅಥರ್ವ ಅವಳನ್ನ ನೋಡ್ದೇನೆ ಹಾ ಹಾ ಅಂತ ಸಪ್ತಮಿ ತಿನ್ನೋದನ್ನೇ ನೋಡ್ತಾ ಹೇಳ್ತಾನೆ. ಮಲ್ಲಿಕಾಗೆ ಉರ್ದೇ ಹೋಗುತ್ತೆ. ಅವಳು ಸಪ್ತಮಿ ಕಡೆ ನೋಡಿ, ಸಪ್ತಮಿ ಸ್ವಲ್ಪ ನಿಧಾನಕ್ಕೆ ತಿನ್ನು, ಎಷ್ಟ್ ದಿನ ಊಟ ಸಿಕ್ಕಿಲ್ಲ ಅಂತ ಒಂದೇ ಸರಿ ಎಲ್ಲಾನು ತಿನ್ಬಿಡ್ಬೇಡ. ಅದ್ರಲ್ಲಿ ಬೇರೆ ನಿನ್ನ ಸ್ಟೇಟಸ್ಗೆ ತಕ್ಕನಾದಂತೆ ಆ ಕೆಲ್ಸದವಳನ್ನ ಬೇರೆ ಕೂರಿಸ್ಕೊಂಡು ತಿಂತಾ ಇದೀಯಾ ಈಡಿಯಟ್ ಅಂತ ಹೇಳಿ ಮತ್ತೆ ತಿನ್ನೋದಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಸಪ್ತಮಿ, ಹೌದು ನನ್ಗೆ ತುಂಬಾ ರುಚಿಯಾಗಿರೋ ಊಟ ಅಂದ್ರೆ ತುಂಬಾ ಇಷ್ಟ, ಬಾಯಿ ಚಪ್ಪರ್ಸ್ಕೊಂಡು ತಿಂತೀನಿ. ಅದ್ರಲ್ಲೂ ಈ ಬಿಸಿಬೇಳೆ ಬಾತು ಆ ಎಲ್ಲಾ ತರಕಾರಿಗಳು ಹದವಾಗಿ ಬೆಂದು ಒಳ್ಳೆ ಟೇಸ್ಟ್ ಕೊಡ್ತಾ ಇವೆ. ಆ ಕೊತ್ತಂಬರಿ ಸೊಪ್ಪು, ಮಧ್ಯ ಮಧ್ಯ ಸಿಗೋ ಬಟಾಣಿ ಟೇಸ್ಟು, ಆಹಾ. ಮತ್ತೆ ಈ ಪಾಯಸ ಟೇಸ್ಟ್ ನೋಡು ಬೇಕಿದ್ರೆ, ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ ಎಲ್ಲವನ್ನ ಹದವಾಗಿ ಹುರಿದು ಹಾಕಿರೋದ್ರಿಂದ ಘಮ ಘಮ ಅಂತಿದೆ ಅಂತ ಇನ್ನು ಏನೋ ಹೇಳೋಕೆ ಹೋಗ್ತಾಳೆ ಸಪ್ತಮಿ. ಅಷ್ಟರಲ್ಲೇ ಇಷ್ಟೆಲ್ಲ ಕೇಳಿದ್ಕೇನೆ ಅಥರ್ವನ ಬಾಯಿಂದ ನದಿನೇ ಹರಿತಾ ಇರತ್ತೆ. ಹಾಗಾಗಿ ಅಯ್ಯೋ ನಿಲ್ಸು ಸ್ವಲ್ಪ, ಯಾರು ಕಾಣ್ದೇ ಇರೋದಲ್ಲ, ಪಾಯಸ ಬಿಸಿಬೇಳೆ ಬಾತು, ಸುಮ್ನೆ ತಿಂದ್ ಗೆದ್ ಹೋಗು ಕುಳ್ಳಿ ಅಂತ ಬೈತಾನೆ ಅಥರ್ವ. ಆಗ ಸಪ್ತಮಿ, ಹಲೋ ಅಥರ್ವ ಅವ್ರೆ, ನನ್ ಮಾತು ಇನ್ನು ಕಂಪ್ಲೀಟ್ ಆಗಿಲ್ಲ, ಸ್ವಲ್ಪ ಇರಿ, ನಿಮ್ ಹತ್ರನೇ ಬರ್ತೀನಿ. ಅದಕ್ಕಿಂತ ಮುಂಚೆ ಹಲೋ ಮಲ್ಲಿ, ನೀನು ಊಟದ ವಿಚಾರ ಮತ್ತೆ ಸ್ಟೇಟಸ್ ವಿಚಾರ ಮಾತಾಡ್ಬೇಡ, ಯಾಕಂದ್ರೆ ನಿನ್ಗೆ ಆ ಯೋಗ್ಯತೆನೆ ಇಲ್ಲ ಅಂತ ಮಲ್ಲಿಕಾಗೆ ಹೇಳ್ತಾಳೆ ಸಪ್ತಮಿ. ಕತೆ ಮುಂದುವರಿಯುತ್ತೆ.